ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆಲ್ರು ಹೆಂಗದಿರಿ ನಾವಂತ ಆರಾಮದಿ ನೋಡ್ರಿ ನೀವು ಆರಾಮದ ಅನ್ಕೋತೀನಿ ಇಂಥ ಪರಿ ತಯಾರಾಗಿ ಎಲ್ಲಿ ಹೊಂಟೀನಿ ಅಂದ್ರೆ ನನ್ನ ಮಕ್ಳದ್ದು ಇವತ್ತು ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಐತಿ. ಹಂಗಾಗಿ ಇಲ್ಲಿ ನಾನು ಸ್ಟೇಷ್ನರಿ ಅಂಗಡಿ ಬಂದೀನಿ. ಟಿಕ್ಲಿ ಮತ್ತು ಒಂದಷ್ಟು ರಬ್ಬರ್ ಬ್ಯಾಂಡ್ ತೊಗೊಳತ್ತೀನಿ. ಯಾಕಂದ್ರೆ ರೆಡಿ ಮಾಡ್ಲಿಕ್ಕೆ ಇವೆಲ್ಲ ಬೇಕಲ್ರಿ. ಈ ಸ್ಟೇಷ್ನರಿ ಇದೆಲ್ಲ ವಸ್ತುಗಳು ಇರಲಿಲ್ಲ ರೆಡಿ ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ಒಂದು 6 ಗಂಟೆ ಅದಾಗಿತ್ತು ಅನಿಸ್ತೈತಿ. ಭಾಳ ಬೆಂಗ್ಳಿಗೆ ಕೊಡಕತ್ಲು ನನ್ನ ಮಗಳು. ಇಲ್ಲ ಇನ್ನೂ ಲೇಟ್ ಆಗ್ತೈತಿ, ಲೇಟ್ ಮಾಡಿ ಬರ್ತೀನಿ ಅಂದರೆ ಎಲ್ಲಿ ಕೇಳಾಕ್ತಾ ಇರಲಿಲ್ಲ. ಎಲ್ಲರೂ ಬಂದಾರ, ಬಾ ಮಮ್ಮಿ ಅಂತೇಳಿ ಜಲ್ದಿನೇ ಕರ್ಕೊಂಡು ಬಂದ್ಲು. ಆಮೇಲೆ ರೆಡಿ ಬೇರೆ ಮಾಡೋದಿರ್ತೈತಲ್ಲ ಮಕ್ಕಳಿಗೆ, ಎಲ್ರಿಗೆ ರೆಡಿ ಮಾಡಬೇಕು. ಆಮೇಲೆ ಗದ್ದಲ ಆಗ್ಬಿಡ್ತೈತೆ ಅಂತೇಳಿ ಇರ್ಲಕ್ಕ ರೆಡಿ ಮಾಡೋಕೆ ಆಗ್ತದೆ ಅಂತೇಳಿಕೆ ಬಂದೆ ನಾನು. ನಮ್ಮ ಅಭಿ ಬರಬೇಡ ಅಂತ ನಾನು ಬೆನ್ನ ಹತ್ತಿ ಬಂದಾರಿ. ಮಲ್ಕೊಂಡು ಎದ್ದಿದ್ದ ಇಷ್ಟು ಕಿರಿಕಿರಿ ಮಾಡಕತ್ತ ಹೇಳೋಕ್ಕಾಗಲಿಲ್ಲ. ಅದರಲ್ಲಿ ಇಲ್ಲಿ ರೂಮ್ನಾಗಂತೂ ನಿಂದ್ರಾಕಾಗವಲ್ತಾಗೈತಿ. ಜನ ಜಾಸ್ತಿ ಆಗಿಬಿಟ್ಟಿವಿ. ಶೆಕೆ ಅಂತೂ ಭಾಳ ಆಗ್ಲತ್ತದ. ನಮ್ಮ ಸಂಸ್ಕೃತಿ ನೀರು ಕುಡಿಯಕತ್ತಾಳ. ನಮ್ಮ ಜಾನ್ವಿಗೆ ಚೌರ ಹಾಕೀನಿ, ಅಂದರೆ ಚೌಲಿ ಅಂತ ಕರೀತಾರಲ್ಲ ಅದು, ಅಂದರೆ ಡೂಪ್ಲಿಕೇಟ್ ಕೂದಲ ಹಾಕೀನಿ ಲಾಂಗಾಗಿ. ಡ್ರೆಸ್ ಅದೆಲ್ಲ ಚಂದ ತೊಗೊಂಡಾರ, ಮಸ್ತ್ ಅದಾವು. ಅವರಿಗೆಲ್ಲ ರೆಡಿ ಮಾಡಿ ಹೊಳ್ಳಿ ವಾಪಸ್ ಮನೆಗೆ ಹೊಂಟೀನಿ ರೀ. ಯಾಕಂದ್ರೆ ಅಬಿಗೆ ಮತ್ತೆ ಹೊಸ ಐತಂದ್ರೆ ಆಮೇಲೆ ಹೇಳ್ತಾನಂತೇಳಿ ಅವ್ನಿಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಮತ್ತೊಂದು ಬಾಟ್ಲು ನೀರು ತೊಗೊಂಡು ಹೊಳ್ಳಿ ಬಂದೆ. ಈ ಕಡೆ ಚಕ್ಲಿ ಮುಕ್ಕಾದ್ ನಡೆದೈತಿ ನನ್ನ ಮಗಂದು. ನಮ್ಮ ಜಾನ್ವಿಗೆ ಎದ್ದು ಅಂದ್ರೆ ಬರಲಿಲ್ಲ ಆಕಿ, ಅಲ್ಲಿ ಸರ್ ಬೈತಾರೆ ಅಂತೇಳಿ ಅಲ್ಲೇ ಕೂತ್ಬಿಟ್ಟಾಳ. ಇವನೊಬ್ಬನೇ ತಿನ್ನಾಕತ್ತಾನ. ಫಂಕ್ಷನ್ ಸ್ಟಾರ್ಟ್ ಆಗೈತೆ ನೋಡ್ರಿ ಈಗ. ಅಯ್ಯನ ಸನ್ನಿಧಿಯಲ್ಲಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಾದಾನಿಗಳು ಆಗಿರುವ ನಿವೃತ್ತ ಕೃಷಿ ಅಧಿಕಾರಿಗಳು ಹಾಗೂ ಹಾಲಿ PKPSನ ಅಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಶ್ರೀ ಧರ್ಮರಾಯ್ ಸಿದ್ದಪ್ಪ ಔಜಿಯವರು ರೇಬಿಲ್ ಕಟ್ ಮಾಡುವುದರ ಮೂಲಕ ಉದ್ಘಾಟನೆಯನ್ನು ಕೈತಿರ್ತಕ್ಕಂಥದ್ದು. ಅವರಿಗೆ ಸಹಕಾರವನ್ನ ಧರ್ಮರಾಯ್ ಈರ್ಕಾರ್ ಅವರು ಗೈತಿರ್ತಕ್ಕಂಥದ್ದು. ಉದ್ಘಾಟನೆಯನ್ನು ಗೈದಿರ್ತಕ್ಕಂಥ DS ಔಜಿ ಅವರಿಗೂ ಅವರಿಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಧರ್ಮರಾಯ್ ಈರ್ಕಾರ್ ಅವರಿಗೂ ಅನಂತ ಧನ್ಯವಾದಗಳು. ಉಪಾಧ್ಯಕ್ಷರು ಆಗಿರುವ ಮಾನ್ಯ ಶ್ರೀ ದಯಾನಂದ ಭೂಗಾರ್ ಅವರಿಗೆ ನಾರಾಯಣದಾದ ದೇಸಾಯಿ ಅವರಿಂದ ಶಾಲು ಒದಿಸುವವರೊಂದಿಗೆ ಸನ್ಮಾನ. ಆಗಮಿಸಿರೋ ಎಲ್ರಿಗೂ ಶಾಲೆ ಹೊದಿಸು ಸನ್ಮಾನ ಕಾರ್ಯಕ್ರಮ ಮಾಡತ್ತಾರೆ. ಅದು ಆದ ಬಳಿಕ ಮತ್ತು ಮಕ್ಕಳಿಗೆ ಶಾಲೆಯಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಎಕ್ಸಾಮ್ನಲ್ಲಿ ಆಗಿರ್ಬೋದು, ಆಟದಲ್ಲಿ, ಆಮೇಲೆ ಶಾಲೆಗೆ ರೆಗ್ಯುಲರಾಗಿ ಬರೋದ್ರಲ್ಲಿ, ಒಟ್ಟಿನಲ್ಲಿ ಯಾವ್ದ್ಯಾವ ಹಂತದಲ್ಲಿ ಮಕ್ಕಳನ್ನು ಮೊದಲನೇ ಸ್ಥಾನದಲ್ಲಿ ಅವರಿಗೆ ಪ್ರೈಸ್ ಕೊಡ್ಬೋದು ಅದರಲ್ಲೆಲ್ಲ ಕೊಡಕತ್ತಾರೆ. ನಮ್ಮ ಸಂಸ್ಕೃತಿ ಇವತ್ತು ಆಕಿನ ಕ್ಲಾಸ್ನಲ್ಲಿ ಎಕ್ಸಾಮ್ದಾಗ ಆಕಿ ಸೆಕೆಂಡ್ ಬಂದಾಳಂತ. ಆಕಿಗೆ ಪದಕ ಹಾಕಿ ಪ್ರೈಸ್ ಕೊಟ್ಟರು. ಶೇಕ್ ಹ್ಯಾಂಡ್ ಮಾಡಕತ್ತಾರೆ ನೋಡ್ರಿ. ಫಸ್ಟ್ ಬರ್ತಾಳೆ ಅಂದ್ಕೊಂಡಿದ್ದೆ, ಅದರ ಸೆಕೆಂಡ್ ಬಂದು ಇರ್ಲಾಕ. ಒಟ್ಟು ಚಂದರೆ ಸಾಲಿ ಕಲಿಯಕತ್ತಾಳ ಅಷ್ಟು ಸಾಕು. ನಮ್ಮ ಸಂಸ್ಕೃತಿ ಹೋದ ವರ್ಷ ಆಕೆ ಕ್ಲಾಸಿಗೆ ಫಸ್ಟ್ ಬಂದಿಳು, ಈ ಸಾರಿ ಥರ್ಡ್ ಬಂದು. ಯಾಕೋ ಒಂದು ಸ್ವಲ್ಪ ಡಿಮ್ ಆಗ್ಯಾಳ ನನ್ನ ಮಗಳು. ಎರಡನೇದಕ್ಕೆ ಮೊದಲೆಲ್ಲ ಒಂದು ಸ್ವಲ್ಪ ಚುರುಕಿದ್ಲು, ಈ ಸಾರಿ ಯಾಕೋ ಥರ್ಡ್ ಬಂದ್ಲು. ಕುಮಾರ್ ಲಕ್ಷ್ಮೀಕಾಂತ್ ಅಪ್ಪ ಸಾಬ್ ತಳವಾರ್, ಕುಮಾರ್ ಅಕ್ಷಯ್ ಕುಮಾರ್ ತಳವಾರ್. ಬಿದ್ರಿ ಆಳ್ವಾಸ್ ಶಾಲೆಗೆ 2 ಮಕ್ಕಳು ಸೆಲೆಕ್ಟ್ ಆಗ್ಯಾವ್ರಿ. ಅವರಿಗೆ ಸನ್ಮಾನ ಮಾಡಕತ್ತಾರ. ಅಂದರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸೆಲೆಕ್ಟ್ ಆಗಿದ್ದು ಇದು 2ನೇ ನಂಬರ್. ಅಂದರೆ ಫಸ್ಟ್ ಯಾರು ಗೊತ್ತಿಲ್ಲ, 2ನೇ ರ್ಯಾಂಕ್ನಲ್ಲಿ. ಆಮೇಲೆ ಸ್ಟೇಟ್ ಲೆವೆಲ್, ಕರ್ನಾಟಕ ರಾಜ್ಯದ ಸ್ಟೇಟ್ ಲೆವೆಲಲ್ಲಿ 7ನೇ ರ್ಯಾಂಕ್ ಬಂದದಂಥ ಹುಡುಗ ಒಂದಿಬ್ಬರು ಸೆಲೆಕ್ಟ್ ಆಗ್ಯಾರ. ಅವರಿಗೆ ಸನ್ಮಾನ ಮಾಡಕತ್ತಾರ. ಮತ್ತು ಯಾವ್ಯಾವ ವಸತಿ ಶಾಲೆಗೆ ಸೆಲೆಕ್ಟ್ ಆಗ್ಯಾರ ಆ ಮಕ್ಳಿಗೂ ಸನ್ಮಾನ ಕಾರ್ಯಕ್ರಮ ಮಾಡತ್ತಾರ ನೋಡ್ರಿ. ಮೂಡುಬಿದ್ರೆ ಆಳ್ವಾಸ್ ಶಾಲೆಗೆ ಫಸ್ಟ್ ಬರೋದು ಮತ್ತು ಅದರಲ್ಲಿ ಪಾಸ್ ಆಗೋದು ಅಂದ್ರೆ ಭಾಳ ಟಫ್ ಇರ್ತೈತೆ ಅನ್ನಿಸ್ತೈತಿ. ಭಾಳ ಜಾಸ್ತಿ ಜನ ಏನು ಅದರಲ್ಲಿ ಪಾಸ್ ಆಗಂಗಿಲ್ಲ. ಆದರೂ 2 ಮಕ್ಕಳು ಸೆಲೆಕ್ಟ್ ಆಗ್ಯಾರಲ್ಲ, ನಮ್ಮ ಊರದಿಂದ ಅದು ಖುಷಿ. ಜಿಲ್ಲೆಗೆ 2ನೇ ಸ್ಥಾನ ಸುಜನ್ ರವಿ ಗೊಂದಳಿ, ಕುಮಾರ್ ಯಮನಪ್ಪ ಸಂಗಪ್ಪ ಹರಿಜನ್, ಕುಮಾರಿ ಮಯೂರ್. LKG ಕ್ಲಾಸಿಂದ ಹಿಡಿದು 5ನೇ ಕ್ಲಾಸ್ ತನಕ ಎಲ್ರಿಗೂ ಪದಕ ಕೊಟ್ಟು ಎಲ್ರಿಗೂ ಸನ್ಮಾನ ಮಾಡ್ದಂಗೆ ಆಯಿತು. ಯಾಕಂದರೆ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಮಕ್ಕಳಿಗೆ ಸೆಲೆಕ್ಟ್ ಮಾಡ್ಬೇಕು ಎಲ್ಲ ಮಕ್ಳಿಗೂ ಕೊಟ್ಟಂಗೆ ಆಗಿಬಿಟ್ಟೈತೆ ರೀ. ರೆಗ್ಯುಲರಾಗಿ ಶಾಲೆಗೆ ಬರೋದಾಗಿರ್ಬೋದು, ಶಿಸ್ತಿನಲ್ಲಿ ಯಾರು ಜಾಸ್ತಿ ಶಿಸ್ತಿರ್ತಾರೆ ಆ ಥರ ಎಲ್ಲದರಲ್ಲೂ ಇಡೀ ಶಾಲೆನೇ ಎಲ್ರಿಗೂ ಸನ್ಮಾನ ಮಾಡಿಬಿಟ್ರೆ ಎಲ್ಲ ಮಕ್ಳಿಗೂ. ಯಾರಿಗೂ ಮಾಡಿಲ್ಲ ಅನ್ನೋ ಬೇಜಾರು ಬೇಡ, ಆ ಮಕ್ಳಿಗೆ ಮಾಡಿಲ್ಲ ಈ ಮಕ್ಳಿಗೆ ಮಾಡಿಲ್ಲ ಅಂತೇಳಿ ಎಲ್ರಿಗೂ ಸೆಲೆಕ್ಟ್ ಮಾಡಿ ಎಲ್ರಿಗೂ ಸನ್ಮಾನ ಮಾಡ್ಯಾರ. ಕೂಡಲ ಸಂಗಮನಾಥ ವಚನ ಸಾಹಿತ್ಯದೊಂದಿಗೆ ಫಸ್ಟ್ ಅದೇ ಸ್ಟೆಪ್ ಸ್ಟಾರ್ಟ್ ಮಾಡಿದ್ರು ನೋಡಿ. ಮೊದಲನೇ ಡ್ಯಾನ್ಸ್ ಅದೇ ನಡೆದೈತಿ.
ಮಸ್ತ್ ಮಲೈಕ ಹೊಸ ಸಾಂಗ್ ಡ್ಯಾನ್ಸ್ ಮಾಡಾಕತ್ತಾರ ಹುಡುಗರು. ಪಾಪ ಸಣ್ಣ ಹುಡುಗಿ ಐತಿ, 10 ಗಂಟೆ ತನಕ ಹೆಂಗೆ ಎಚ್ಚರಿರ್ತಾರೆ, ಎಚ್ಚರಿರೋಕ್ಕಾಗಲ್ಲ. ನಮ್ಮ ಸಂಸ್ಕೃತಿನೂ ಭಾಳ ಕಾಡ್ಸಾಕತ್ತಿಳು ಆಕಿಗೆ. 10 ಗಂಟೆ ತನಕ ಎಚ್ಚರಿರೋದು ನನಗೂ ಭಾಳ ಹೈರಾಣಾಯಿತು. ಯಾಕಂದ್ರೆ 8 ಗಂಟೆಗೆ ಅಷ್ಟೇ ಮಕ್ಕೊಂಡ್ಬಿಡ್ತಾಳೆ ಆಕಿ, ಅಷ್ಟೊತ್ತನ ಎಚ್ಚರಿರಂಗಿಲ್ಲ. ಅಲ್ಲಿ 2 ಮಕ್ಕಳು ಒಂದೇ ಸಮಯ ಸ್ಟೇಜ್ ಮ್ಯಾಗ ಅಳ್ಳಾಕತ್ತಾರ ನಿದ್ದೆ ಬಂದು ಅಂತೇಳಿ. ಅಷ್ಟೊತ್ತನ ಎಚ್ಚರಿರಂಗಿಲ್ಲ ರೀ, ನಿದ್ದೆ ಬರ್ತೈತಿ. ದೊಡ್ಡವ್ರಿಗೆ ಅಂದ್ರೆ ನಮಗೆ ನಿದ್ದೆ ಬರ್ತದೆ, ಮಕ್ಳಿಗೆ ಯಾಕೆ ಬರಂಗಿಲ್ಲ. ಪಾಪ ಅಳ್ಳಾಕತ್ತಿದ್ದು ಹಾಗೆ ನಿಂತು ಬಿಟ್ಟಾಳ ಸ್ಟೇಜ್ ಮ್ಯಾಗ ಹುಡುಗಿ. ಒಂದು ಹುಡುಗಿ ಇಬ್ಬರು ಅಳ್ಳಾಕತ್ತಾರ. ಹಾಗೆ ಮಾಡೋರು ಡ್ಯಾನ್ಸ್ ಮಾಡಾಕತ್ತಾರ. ಒಂದಿಷ್ಟು ಹುಡುಗರು ಚಂದ ಮಾಡಾಕತ್ತಿದ್ದು ಡ್ಯಾನ್ಸ್ನು. ವಾಯ್ಸ್ ಎಫೆಕ್ಟ್ ಕೊಟ್ಟು ಒಂದು ಸ್ವಲ್ಪ ಚೇಂಜ್ ಮಾಡೀನಿ ರೀ. ಒರಿಜಿನಲ್ ಸಾಂಗಿಗೆ ವಾಯ್ಸ್ ಅದು ಮ್ಯೂಸಿಕ್ ಕೇಳಿಸ್ತೈತಲ್ಲ, ಹಾಗಾಗಿ ಕಾಫಿ ರೈಟ ಇಲ್ಲಾಂದ್ರೆ ಕಾಫಿ ಕ್ಲೈಮ್ ಏನಾರು ಬರ್ತೈತಿ ಗೊತ್ತಿಲ್ಲ. ಬಂದರೂ ಬರ್ಬೋದು, ಈಗಲೂ ಇಷ್ಟ ಎಲ್ಲ ನಾನು ಚೇಂಜ್ ಮಾಡಿದ್ರು. ಅದಕ್ಕೆ ಒಂದು ಸ್ವಲ್ಪ ಮ್ಯೂಸಿಕ್ ಚೇಂಜ್ ಆಗಿ ಕೇಳಿಸ್ತೈತಿ. ಡ್ಯಾನ್ಸ್ ಮಾಡಿದ್ದು ಜಾನ್ವಿದು ಡ್ಯಾನ್ಸ್ ನೋಡ್ಬೇಕು ಅನ್ಕೊಂಡಿದ್ದೆ, ಅದು ನೋಡೋಕ್ಕಾಗಲಿಲ್ಲ. ಭಾಳ ಲೇಟ್ ಆಗಿಬಿಡ್ತು. ಅಭಿ ಅಳ್ಳಾಕತ್ತ ನಿದ್ದೆ ಬಂದತ್ತೇಳಿ, ಹಾಗಾಗಿ ಹೊಳ್ಳಿ ವಾಪಸ್ ಹೋಗಿದೆ. ಮತ್ತೆ ಮುಂದಿನ ಬ್ಲಾಗ್ದಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.